ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ನೀವೇನಾದರೂ ಸಿಂಗಲ್ ಆಗಿದ್ದು ಈ ಒಂದು ಹೆಣ್ಣು ಮಕ್ಕಳ ಜೊತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಅವ್ರ ಜೊತೆ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ಬನ್ನಿ, ನಮ್ಮ ಚಾನಲಲ್ಲಿ ಇವತ್ತು ಕೆಲಸಕ್ಕೆ ಒಬ್ಬ ಹುಡುಗ ಬೇಕು ಅಂತ ತ್ರಿನಿಶಾ ಅವರು ಕಳಿಸಿದ್ದಾರೆ ಪ್ರೊಫೈಲು. ನಾನು ಅವರ ಫೋಟೋ ಸಮೇತ ಇವರ ಮಾಹಿತಿ ಹೇಳ್ತೀನಿ, ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ಯಾವ ರೀತಿ ತೆಗೆದುಕೊಳ್ಳೋದು ಕೂಡ ಹೇಳ್ತೇನೆ. ಗೈಸ್, ಕೆಲಸಕ್ಕೆ ಅಂತಂದರೆ ಪ್ರಸ್ತುತ ಇವರ ತಂದೆ ತಾಯಿಯವರಿಗೆ ಒಬ್ಬರು ಮಗಳಾಗಿರ್ತಾಳೆ. ಪ್ರಸ್ತುತ ಈ ಒಂದು ತನಿಷಾ ಅವರು ಇರೋದು ಸಕ್ಕರೆ ನಾಡಾಗಿರ್ತಕ್ಕಂಥ ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ವಾಸವಾಗಿರ್ತಾರೆ. ಸೊ ಮದುವೆ ಇನ್ನೂ ಕೂಡ ಆಗಿರಲ್ಲ. ಇವರ ವಯಸ್ಸು ಬಂದು 30 ನಡೀತಿರುತ್ತೆ. ನನ್ನ ಜೊತೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಕೆಲಸ ಆಗಿರಲಿ, ನನ್ನನ್ನೇ ಆಗಿರಲಿ, ಜೊತೆಗೆ ನನ್ನ ಒಂದು ಜವಾಬ್ದಾರಿ ಆಗಿರಲಿ ಹೊತ್ತುಕೊಂಡು ಹೋಗುವಂತಹ ನಿಯತ್ತಿನ ಒಬ್ಬ ಹುಡುಗ ಇದ್ದರೆ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. ಇವ್ರಿಗೆ ಇರ್ತಕ್ಕಂಥ ಆಸ್ತಿ ಬಂದ್ಬಿಟ್ಟು 8 ಲಕ್ಷ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದಾರೆ. ರಾಶಿ ಕನ್ಯಾ ರಾಶಿ, ರೋಹಿಣಿ ನಕ್ಷತ್ರ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಯಾವ ರೀತಿ ಇವ್ರ ಜೊತೆ ಇರ್ತೀರಾ ಅದರ ಮೇಲೆ ಡಿಪೆಂಡಪ್ ಆಗಿ ಅವರು ನಿಮ್ಮ ಜೊತೆ ವಿವಾಹ ಆಗೋದಕ್ಕೂ ಕೂಡ ಒಪ್ಪಿಗೆನ ಕೊಡ್ತಾರೆ. ನೋಡ್ಕೊಳ್ಳಿ, ಯಾರಿಗುಂಟು ಯಾರಿಗಿಲ್ಲ ಆಫರು. ಆ್ಯಂಡ್ ಈ ರೀತಿಯಾಗಿ ಪಾಯಿಂಟ್ಗಳು ಹೇಳಿರೋದು. ನನ್ನ ಒಂದು ಜೊತೆಗೆ ಏನೂ ಕೂಡ ಕದ್ದು ಮುಚ್ಚಿ ಇಡಬಾರ್ದು. ಪ್ರಸ್ತುತ ಎಲ್ಲ ಕೂಡ ಹೇಳಬೇಕು, ಓಪನ್ ಅಪ್ ಆಗಿ ಇರಬೇಕು. ಸೊ ನಾನಿವಾಗ ಹೋಗಿ ಬರ್ತೀನಿ ಅಂತಂದರೂ ಕೂಡ ಓಕೆ ಹೋಗ್ಬಾ, ಈ ರೀತಿಯಾಗಿ ಓಪನ್ ಅಪ್ ಆಗಿ ಪ್ರತಿಯೊಂದನ್ನು ಕೂಡ ವಿಚಾರ ಇವ್ರ ಜೊತೆ ಹೇಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಹೇಳ್ಕೊಳ್ಬೇಕು. ನಿಮಗೆ ಮದುವೆ ಆಗಿರಬಾರ್ದು, ಯಾಕಂದರೆ ಪ್ರಸ್ತುತ ನೀವು ಕೆಲಸದಲ್ಲಿ ನಿಯತ್ತಾಗಿದ್ದರೆ, ನನ್ನ ಜೊತೆ ಚೆನ್ನಾಗಿ ಭಾವನೆ ಅಂತ ಇದ್ದರೆ ಪ್ರಸ್ತುತ ನಾನೇ ನಿಮ್ಮನ್ನು ಮದುವೆ ಆಗ್ತೀನಿ. ಹಾಗಾಗಿ ನಿಮಗೆ ಮದುವೆ ಆಗಿರಬಾರ್ದು. ನಿಮ್ಮ ವಯಕ್ಕೆ ತಕ್ಕ ಶಕ್ತಿ ಇರಬೇಕು. ಅಂದರೆ ನಿಮ್ಮ ವಯಸ್ಸು ಇವಾಗ 20 ಇದೆಯಾ, 30 ಇದೆಯಾ, ಪ್ರಸ್ತುತ ವಯಸ್ಸಿಗೆ ತಕ್ಕಂಗೆ ನಿಮ್ಮ ಶಕ್ತಿ ಶರೀರ ಎರಡೂ ಇರಬೇಕು. ಸೊ ವಯಸ್ಸು ಆಗಿರೋ ರೀತಿಯಲ್ಲಿ ಇರಬಾರ್ದು. ಸಂಬಳ 21,000 ಕೊಡುತ್ತೇನೆ. ಪ್ರಸ್ತುತ ಹುಡುಗ ಫ್ರೆಶ್ ಆಗಿರಬೇಕು. ಯಾವುದೇ ಲವ್ ಆಗಿರಲಿ, ಲವ್ ಫೇಲಿಯರ್ ಆಗಿರಲಿ, ಈ ರೀತಿ ಏನೂ ಕೂಡ ಇರಬಾರ್ದು. ಫ್ರೆಶ್ ಆಗಿರಬೇಕು. ಇದುವರೆಗೂ ಯಾವ ಹೆಣ್ಣಿಗೂ ಕೂಡ ಮಾಡಿರಬಾರ್ದು ಅವನು ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವುದೇ ಕಾಯಿಲೆ ಇರಬಾರ್ದು. ಕಾರು ಬೈಕು ಓಡಿಸೋಕ್ಕೆ ಬರಬೇಕು. ಯಾಕಂದರೆ ಇವ್ರ ಹತ್ರ ಒಂದು ಕಾರ್ ಇದೆ ಸುತ್ತಾಡೋಕ್ಕೆ. ಅದು ಕಾರ್ನ ಫೋಟೋ ಆಮೇಲೆ ತೋರಿಸ್ತೀನಿ ನಾನು. ಸೊ ಈ ರೀತಿ ಕ್ವಾಲಿಫಿಕೇಷನ್ ಇದ್ದರೆ ಸಾಕು. ನಾನು ಅವ್ರನ್ನ ನನ್ನ ಜೊತೆ ಕೆಲಸಕ್ಕೆ ತೆಗೆದುಕೊಂಡು ನಂತರ ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಸೊ gmail.comಗೆ ನೀವು ಮೇಲ್ ಮಾಡಿ. ಅದಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಊರು, ನಿಮ್ಮ ಹೆಸರನ್ನು ತಿಳಿಸಿ. ಖುದ್ದಾಗಿ ಅವರು ರಿಪ್ಲೈ ಕೊಡ್ತಾರೆ ಗೆಳೆಯರೆ. ಆ್ಯಂಡ್ ಈ ಕಡೆ ಬರೋಣ. ಅವ್ರ ಹತ್ರ ಇದೆ ಅಲ್ವಾ, ಕಾರು ಇದೆ ನೋಡಿ. ಸೊ ಪ್ರಾಬಬ್ಲಿ ಅವ್ರು ಹೇಳಿದ್ದು ಮೊದಲನೇದಾಗಿಯೇ ಅದೇ ಹೇಳಿದ್ದಾರೆ ಸ್ನೇಹಿತರೆ. ಪ್ರಸ್ತುತ ಕಾರು ಬೈಕು ಓಡಿಸೋಕ್ಕೆ ಬರಲೇಬೇಕು ಅವ್ರಿಗೆ. ಯಾಕಂದರೆ ನಾನು ಸುತ್ತಾಡೋದು ತುಂಬ ಜಾಸ್ತಿ. ಹಾಗಾಗಿನೇ ಎಲ್ಲ ಬಂದರೆ, ಸೊ ಈಗಿನ ಜನ್ರೇಷನಲ್ಲಿ ಇರ್ತಕ್ಕಂಥವ್ರೆ ಕಾರು ಬೈಕು ಎಲ್ಲನೂ ಕೂಡ ಓಡಿಸೋಕ್ಕೆ ಬಂದೇ ಬರುತ್ತೆ. ಅದರಲ್ಲಿ ನಿಮಗೂ ಕೂಡ ಬಂದಿದ್ದರೆ ಸಾಕು. ಆ್ಯಂಡ್ ಏನಂದರೆ ಗೈಸ್, ನೀವು ಲವ್ಗೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರಸ್ತುತ ಇವ್ರದೊಂದಿಗೆ ಒಂದು ಕೆಲಸಕ್ಕೆ ಅಂತ ಹೋಗಿ ನಂತರ ನಿಯತ್ತಾಗಿ ಕೆಲಸ ಮಾಡಿ. ಆನಂತರ ಅವ್ರಿಗೆ ನೀವು ಇಷ್ಟ ಆಗೋ ರೀತಿಯಲ್ಲಿ ನಡ್ಕೊಂಡು ಹೋಗಿ. ಅವರ ಕೆಲಸನೇ ಆಗಿರಲಿ, ಅವರ ಪರ್ಸನಲ್ ಕೆಲಸನೇ ಆಗಿರಲಿ, ಎಲ್ಲನೂ ಕೂಡ ಮಾಡ್ಕೊಂಡು ಹೋಗಿ. ಆಮೇಲೆ ಅವ್ರಿಗೆ ಇಷ್ಟ ಆಗಿದ್ದರೆ ನಂತರ ಅವರು ನಿಮ್ಮ ಜೊತೆ ಪ್ರೀತಿಗೆ ಸೇರಿಬಿಟ್ಟು ನಂತರ ಮದುವೆ ಆಗೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ನ ಕೊಡ್ತಾರೆ. ಇದು ಅಂತೂ ಒಳ್ಳೆಯ ಆಫರ್ ಅಂತಲೇ ಹೇಳ್ಬೋದು. ಯಾರು ಕೂಡ ಈ ರೀತಿ ಆಫರ್ನ ಕೊಟ್ಟಿರಲ್ಲ. ಕೆಲಸಕ್ಕೆ ಕರ್ಕೊಂಡು ತದನಂತರ ನನಗೆ ಒಪ್ಪಿಗೆ ಆದರೆ ಅವ್ರನ್ನ ಮದುವೆ ಆಗ್ತೀನಿ ಅಂತ ಯಾರು ಕೂಡ ಇದುವರೆಗೆ ಹೇಳಿಲ್ಲ. ಬಟ್ ಇವ್ರು ಹೇಳಿದ್ದಾರೆ ನೋಡಿ, ಒಳ್ಳೆಯ ಒಂದು ಚೆನ್ನಾಗಿರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಕಲರ್ ಕಾರ್ನ ನೋಡ್ಕೊಳ್ಬೋದು ನೀವು. ಇದೇ ಅವ್ರ ಹತ್ರ ಇರ್ತಕ್ಕಂಥದ್ದು ಡ್ಯುಯಲ್ 10.25 ಇಂಚಸ್ ಗ್ಲಾಸಸ್ಸಲ್ಲಿ ರೆಡಿಯಾಗಿರ್ತಕ್ಕಂತಹ ಕಾರು. ಸೊ ಇದು ನ್ಯೂ ಮಾಡರ್ನ್ ಕಾರ್ ಆಯಿತಾ. ಇದು 2011ನೇ ಇಸ್ವಿಯಲ್ಲಿ ಅವರು ತೆಗೆದುಕೊಂಡಿರ್ತಾರೆ. ಯಾರೂ ಕೂಡ ಜಾಸ್ತಿ ಓಡಿಸಲ್ಲ. ಇದು ಮನೆಯಲ್ಲಿನೇ ಇರ್ತಕ್ಕಂಥದ್ದು. ಆ್ಯಂಡ್ ಒಳಗಿನ ಸಿಸ್ಟಮ್ ನೋಡ್ಕೊಂಡು ಬರೋಣ. ಮ್ಯೂಸಿಕ್ ಸಿಸ್ಟಮ್ ಆಗಿರಲಿ, ಜೊತೆಗೆ ಒಳಗಡೆ ಇರ್ತಕ್ಕಂಥ ಈ ಒಂದು ಸೀಟಿನ ಸಿಸ್ಟಮ್ ಆಗಿರಲಿ, ನೀವು ಅಬ್ಸರ್ವ್ ಮಾಡ್ಬೋದು. ರೆಡ್ ಕಲರಲ್ಲಿ ಯಾರು ಕೂಡ ಸೀಟಸ್ ಈಗಿನ ಒಂದು ಜನ್ರೇಷನ್ನ ಕಾರಿನಲ್ಲಿ ಯಾವುದೂ ಕೂಡ ಇರಲ್ಲ. ಪ್ರಸ್ತುತ ಇದು ಒಳಗಡೆ ಸಿಸ್ಟಮ್ ಬೇರೆ, ಹೊರಗಡೆ ಸಿಸ್ಟಮ್ ಬೇರೆಯೇ ಅಂತ ಇದರಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ CC ಬಂದುಬಿಟ್ಟು 3346 CC ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ. ಮೈಲೇಜಿಂಗ್ ಬಂದು ಒಟ್ಟು ಅಪ್ ಟು 38 ಮೈಲೇಜಿಂಗ್ ಕೊಡುತ್ತೆ. 1 ಲೀಟರ್ಗೆ 38 ಕಿಲೋಮೀಟರ್ವರೆಗೂ ಹೋಗುತ್ತೆ. ಅಷ್ಟೊಂದು ಕೆಪಾಸಿಟಿ ಈ ಒಂದು ಕಾರಿನಲ್ಲಿದೆ. ಡೀಸೆಲ್ ವೇರಿಯಂಟ್ ಆಗಿದೆ ಮತ್ತು ಇದರಲ್ಲಿ ಬಂದುಬಿಟ್ಟು 2 ರೀತಿಯಲ್ಲಿ ವೇರಿಯಂಟಾಗಿ ನಮಗೆ ಕಾರ್ ಸಿಗುತ್ತೆ. ಕಲರಿಂಗಲ್ಲಿ ರೆಡ್ ಕಲರಲ್ಲಿ ಸಿಗುತ್ತೆ ಮತ್ತು ಬ್ಲೂ ಕಲರಲ್ಲಿ ಸಿಗುತ್ತೆ. ನಿಮ್ಗೇನು ಬೇಕು, ಪ್ರಸ್ತುತ ಕಾರ್ ಚೆನ್ನಾಗಿದೆಯಾ, ಒಳಗಿನ ಸ್ಪೇಸಸ್ ಚೆನ್ನಾಗಿದೆಯಾ, ಅಷ್ಟೇ ನೋಡ್ಕೊಂಡು ಹೋಗೋದು ಸಾಕು ನಮಗೆ. ಪ್ರಸ್ತುತ ಅವರು ನಮಗೆ ಇಷ್ಟ ಆಗೋ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ಸಾಕು ಅಂತ ನಾನು ಕೂಡ ಹೇಳ್ತೇನೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲು. ನಾನು ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಬಾಯ್.